ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಕಠಿಣತೆಯೂ ಅಗತ್ಯ, ಏಕೆಂದರೆ ಕೆಲವೊಮ್ಮೆ ನಿಮ್ಮ ಅತಿಯಾದ ಸರಳ ಸ್ವಭಾವ ಮತ್ತು ಸಿಹಿ ಮಾತುಗಳು ದೌರ್ಬಲ್ಯ ಅಥವಾ ಬೂಟಾಟಿಕೆ ಎಂದು ತಪ್ಪಾಗಿ ಭಾವಿಸಲ್ಪಡುತ್ತವೆ. ನಂಬಿಕೆಯನ್ನು ಹೊಂದಿರಿ. ದೇವರು ಭಯದಿಂದ ಕೇಳಬಹುದು, ಆದರೆ ಅವನು ಖಂಡಿತವಾಗಿಯೂ ಕೇಳುತ್ತಾನೆ. ಅದೃಷ್ಟ ಖಂಡಿತವಾಗಿಯೂ ನಿಮ್ಮ ಕಡೆ ಇರುತ್ತದೆ. ಯಾರೊಬ್ಬರ ಹೃದಯಕ್ಕೆ ಒಂದು ಮಾರ್ಗವಿದೆ, ಆದರೆ ಅವರ ಜೀವನಕ್ಕೆ ಅಲ್ಲ. ಆದ್ದರಿಂದ ಜನರು ತಮ್ಮ ಹೃದಯಗಳನ್ನು ತೊರೆದಾಗ ಅವರು ಅವರನ್ನು ಮುರಿದು ಬಿಡುತ್ತಾರೆ. ನಿಮ್ಮ ಒಂಟಿತನಕ್ಕೆ ಹೆದರಬೇಡಿ. ಜೀವನದಲ್ಲಿನ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯು ಒಂಟಿಯಾಗಿರುವುದು ಎಷ್ಟು ಮುಖ್ಯ ಎಂಬುದನ್ನು ತೋರಿಸುತ್ತದೆ. ಜನರು ನಿಮ್ಮೊಂದಿಗೆ ಸಂತೋಷವಾಗಿಲ್ಲದಿದ್ದರೆ ನಟಿಸಬೇಡಿ. ನೀವು ಯಾರನ್ನೂ ರಂಜಿಸಲು ಈ ಜಗತ್ತಿಗೆ ಬಂದಿಲ್ಲ. ಒಬ್ಬ ವ್ಯಕ್ತಿಗೆ ಒಂದೇ ಮುಖವಿರುತ್ತದೆ. ಅವನು ಎಂದಿಗೂ ಒತ್ತಡವನ್ನು ಅನುಭವಿಸುವುದಿಲ್ಲ. ತಮ್ಮ ಮುಖಗಳನ್ನು ಮತ್ತೆ ಮತ್ತೆ ಬದಲಾಯಿಸಬೇಕಾದವರಿಗೆ ಒತ್ತಡ ಯಾವಾಗಲೂ ಬರುತ್ತದೆ. ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಮೂಲಕ ನೀವು ಅವರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಜನರೊಂದಿಗೆ ಸಮಯ ಕಳೆಯಿರಿ. ಹೃದಯದಿಂದ ಸತ್ಯವಾಗಿರಿ. ನೀವು ಸತ್ಯ ಮತ್ತು ಶುದ್ಧರಾಗಿರುಳಿದರೆ ನೀವು ಯಾವಾಗಲೂ ಜನರಿಗೆ ವಿಶೇಷರಾಗಿರುತ್ತೀರಿ. ಯಾರು ಯಾರಿಗಾಗಿ, ಅದು ಎಷ್ಟು ಬೆಲೆಬಾಳುತ್ತದೆ ಎಂದು ಸಮಯ ಮಾತ್ರ ಹೇಳಬಲ್ಲದು. ಮೌನವಾಗಿ ನಿಮ್ಮ ವಿರುದ್ಧ ತಿರುಗುವ ಗುಂಡಿ. ಕೇಳು, ನನ್ನನ್ನು ನಂಬು. ಸಮಯವು ಉತ್ತಮ ಉತ್ತರವನ್ನು ನೀಡುತ್ತದೆ. ನನಗೆ 2 ರೀತಿಯ ಜನರು ದ್ರೋಹ ಮಾಡಿದ್ದಾರೆ. ಒಂದು ನನ್ನವರಾಗಿದ್ದವರು ಮತ್ತು ಇನ್ನೊಂದು ನನಗೆ ತುಂಬಾ ಹತ್ತಿರವಾಗಿದ್ದವರು. ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಏನಾದರೂ ಇದ್ದರೆ ಅದು ಸ್ವಾಭಿಮಾನ. ನಾನು ನನ್ನ ಬಗ್ಗೆ ಹೆಮ್ಮೆ ಪಡುವಂತಹ ದಿನವನ್ನು ನನ್ನ ಮೇಲೆ ಎಂದಿಗೂ ತರಬೇಡಿ. ಎಲ್ಲರೂ ನನಗಾಗಿ ಪ್ರಾರ್ಥಿಸಲು ಒತ್ತಾಯಿಸುವ ರೀತಿಯಲ್ಲಿ ನನ್ನನ್ನು ಎಲ್ಲರ ಹೃದಯದಲ್ಲಿರಿಸಿ. ಕಾಲದಂತೆಯೇ ಇರಿ. ನನ್ನನ್ನು ಗೌರವಿಸದವರನ್ನು ಮತ್ತೆ ಭೇಟಿ ಮಾಡಬೇಡಿ. ಮಾರ್ಗವು ಯಾರೊಬ್ಬರ ಸಲಹೆಯಿಂದ ತೆಗೆದುಕೊಳ್ಳಲ್ಪಡುತ್ತದೆ. ನೀವು ಖಂಡಿತವಾಗಿಯೂ ಒಂದು ಮಾರ್ಗವನ್ನು ಕಂಡುಹಿಡಿಯುತ್ತೀರಿ, ಆದರೆ ನಿಮ್ಮ ಗಮ್ಯಸ್ಥಾನವನ್ನು ನಿಮ್ಮ ಸ್ವಂತ ಕಠಿಣ ಪರಿಶ್ರಮದ ಮೂಲಕ ಮಾತ್ರ ತಲುಪುತ್ತೀರಿ. ಪ್ರಬಲರಾಗಿದ್ದರೂ ಸಹ ಕ್ಷಮಿಸುವವರು ಮತ್ತು ಬಡವರು ದಾನಿಗಳಾಗಿದ್ದರೂ ಸಹ ನೀಡುವವರು. ಯಾರನ್ನಾದರೂ ಹೆಚ್ಚು ಸುಧಾರಿಸಲು ಪ್ರಯತ್ನಿಸುವವರು ನಿಮ್ಮ ಶತ್ರುಗಳಾಗುತ್ತಾರೆ. ಅವರನ್ನು ಗೌರವಿಸಿ. ನಿಮ್ಮನ್ನು ಗೌರವಿಸಿ, ಏಕೆಂದರೆ ಹೆಚ್ಚಿನ ಗುಲಾಮಗಿರಿಯಲ್ಲಿ ನಿಮ್ಮ ಗೌರವ ಹರಾಜಾಗುತ್ತದೆ. ಆ ಜನರೊಂದಿಗೆ ಇರುವುದಕ್ಕಿಂತ ಒಂಟಿಯಾಗಿರುವುದು ಉತ್ತಮ. ನಿಮ್ಮ ಪ್ರಗತಿಗೆ ಅಡ್ಡಪಡಿಸುವವರು, ಇದೇ ಜೀವನ. ಇಲ್ಲಿರುವ ಪ್ರತಿಯೊಬ್ಬರೂ ಪರಸ್ಪರ ತೊಂದರೆಗೊಳಗಾಗುತ್ತಾರೆ. ನೋವನ್ನು ಅರ್ಥ ಮಾಡಿಕೊಳ್ಳುವನಿಗೆ ಮಾತ್ರ ಅವರ ನೋವು ಎಷ್ಟು ದೊಡ್ಡದೆಂದು ತಿಳಿದಿದೆ. ಇತರರು ಊಹಿಸಲು ಮಾತ್ರ ಸಾಧ್ಯ. ದೇಹದಲ್ಲಿ ಯಾವುದೇ ಸೌಂದರ್ಯವಿಲ್ಲ. ವ್ಯಕ್ತಿಯ ದುಃಖಗಳು, ಅವರ ಆಲೋಚನೆಗಳು ಸುಂದರವಾಗಿರುತ್ತದೆ. ಮಾತು, ಅವರ ನಡವಳಿಕೆ, ಅವರ ಮೌಲ್ಯಗಳು ಮತ್ತು ಅವರ ಪಾತ್ರ, ಇದೆಲ್ಲವನ್ನು ತನ್ನ ಜೀವನದಲ್ಲಿ ಹೊಂದಿರುವವನು ಜಗತ್ತಿನ ಅತ್ಯಂತ ಸುಂದರ ವ್ಯಕ್ತಿ. ಅದೇ ರೀತಿ ನೀವು ದ್ರೋಹ, ಅವಮಾನ ಮತ್ತು ಕಿರುಕುಳವನ್ನು ಎದುರಿಸಿದರೆ ನಿಮ್ಮ ಇಡೀ ಜೀವನವೇ ಕಹಿಯಾಗುತ್ತದೆ. ನೀವು ಸರಳ ಅಂಶಗಳನ್ನು ನೆನಪಿಸಿಕೊಳ್ಳುತ್ತಲೇ ಇದ್ದರೆ ಈ ಜಗತ್ತು ಕಹಿಯಾಗುತ್ತದೆ. ಜೀವನವು ತುಂಬಾ ಕ್ರೂರವಾಗಿದೆ. ಅದು ನಿಮ್ಮನ್ನು ಬಲೆಗೆ ಬೀಳಿಸುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಕಸಿದುಕೊಳ್ಳುತ್ತದೆ. ಅದು ಯಾರಿಗೂ ಪ್ರಯೋಜನವಾಗುವುದಿಲ್ಲ. ಯಾರೋ ಒಬ್ಬರು ನಿಮ್ಮ ಜೀವನವನ್ನು ನಗುತ್ತಾ ಬೆನ್ನಟ್ಟಿಲ ಕಳೆದಿದ್ದಾರೆ. ನಿಮ್ಮನ್ನು ಮರೆತವರನ್ನು ಮರೆತು ಬಿಟ್ಟಿದ್ದಾರೆ. ಕಾಲಗಳು ಮುಂದುವರಿಯುತ್ತಿವೆ ಎಂದು ಚೆನ್ನಾಗಿ ಹೇಳಲ್ಪಟ್ಟಿದೆ, ಆದರೆ ಜನರ ವಾಸ್ತವವೂ ಗೋಚರಿಸುತ್ತದೆ. ಮಾನವರು ಮಾನವೀಯತೆಯ ಔಷಧಿ. ಕೆಲವರು ನೋವನ್ನುಂಟು ಮಾಡುತ್ತಾರೆ, ಇನ್ನಿತರರು ಸಾಂತ್ವನವಾಗುತ್ತಾರೆ. ಯಾರಾದರೂ ಹೊರಟು ಹೋದರೆ ಸಂಪೂರ್ಣವಾಗಿ ಮುರಿದು ಹೋಗುವಷ್ಟು ಅವರನ್ನು ಅವಲಂಬಿಸಬೇಡಿ. ಜೀವನದಲ್ಲಿ ನೀವು ಏನು ಮಾಡಬೇಕೆಂದು ಬಯಸುತ್ತೀರೋ ಅದನ್ನು ಮಾಡಿ. ಜನರು ಏನು ಹೇಳುತ್ತಾರೆ ಎಂದು ಎಂದಿಗೂ ಚಿಂತಿಸಬೇಡಿ, ಏಕೆಂದರೆ ಜನರು ನೀವು ಏನು ಮಾಡದಿದ್ದರೂ ಏನನ್ನೋ ಹೇಳುತ್ತಾರೆ. ನನಗೆ ಅನೇಕ ಕಷ್ಟಗಳಿವೆ ಎಂದು ದೇವರಿಗೆ ಎಂದಿಗೂ ಹೇಳಬೇಡಿ. ದೇವರು ನನ್ನೊಂದಿಗಿದ್ದಾರೆ ಎಂದು ದೇವರಿಗೆ ಹೇಳಿ. ನನಗೆ ಭಯವಾಗುತ್ತದೆ, ಆದರೆ ಯಾರು ಏನು ಎಂದು ನನಗೆ ಅರ್ಥವಾಗಿದೆ. ಎಲ್ಲವೂ ಗೋಚರಿಸುತ್ತದೆ. ನೀವು ಎಷ್ಟು ದಿನ ಹೀಗೆ ನಟಿಸುತ್ತಲೇ ಇರುತ್ತೀರಿ? ಸಮಯ ಎಲ್ಲವನ್ನೂ ಬಹಿರಂಗಪಡಿಸುತ್ತದೆ. ನೀವು ಯಾರನ್ನಾದರೂ ಹುಡುಕಬೇಕಿದ್ದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ವ್ಯಕ್ತಿಯನ್ನು ಹುಡುಕಿ, ಏಕೆಂದರೆ ಈ ಜಗತ್ತಿನಲ್ಲಿ ಜನರು ನಿಮ್ಮನ್ನು ಉಪಯೋಗಿಸಲು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಡುತ್ತಾರೆ. ಗೌರವದ ವಿಷಯಕ್ಕೆ ಬಂದಾಗ ಯಾವುದೇ ಕಾರ್ಯಗಳಿದ್ದರೂ ನೀವು ಅವರನ್ನು ಬಿಡಬೇಕು. ಈ ಜಗತ್ತಿನಲ್ಲಿ ಜನರು ನಿಮ್ಮನ್ನು ಎಂದಿಗೂ ದ್ರೋಹ ಮಾಡಬಾರದು. ನೀವು ಸುಂದರವಾದ ಮುಖದ ಬದಲು ಸುಂದರವಾದ ಹೃದಯವನ್ನು ಹುಡುಕುತ್ತಿದ್ದೀರಿ ಎಂದರೆ ದೇವರಿಗೆ ಏಕೆ ದೂರು ಕೊಡುತ್ತೀರಿ? ಯಾರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ನೀವಿನ್ನೂ ಬುದ್ಧಿವಂತರಾಗಿಲ್ಲ. ದೇವರು ನಿಮ್ಮ ಗರ್ಭವನ್ನು ಖಾಲಿ ಮಾಡಿದರೆ ಹಾಗಿದ್ದರೆ ಚಿಂತೆ ಮಾಡಬೇಡಿ, ಏಕೆಂದರೆ ಬಹುಶಃ ಅವರು ಅದರಲ್ಲಿ ಮೊದಲಿಗಿಂತ ಹೆಚ್ಚು ಉತ್ತಮವಾದದ್ದನ್ನು ಇಡಲು ಬಯಸುತ್ತಾರೆ ಎಂದರ್ಥ. ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ.
ಗುಲಾಮಗಿರಿಯಲ್ಲಿ ನಮ್ಮ ಗೌರವ ಹರಾಜಾಗುತ್ತದೆ. ನಾವು ಕುರುಡಾಗಿ ನಂಬುವವರಿಗೆ ನಮ್ಮ ಕಣ್ಣುಗಳನ್ನು ತೆರೆಯಬೇಕಾಗುತ್ತದೆ. ಅವಮಾನಗಳಿಗೆ ತುಂಬಾ ಗೌರವದಿಂದ ಪ್ರತಿಕ್ರಿಯಿಸಿ. ಇನ್ನೊಬ್ಬ ವ್ಯಕ್ತಿಯು ನಾಚಿಕೆಗೊಳ್ಳುತ್ತಾರೆ. ಒಬ್ಬ ವ್ಯಕ್ತಿ ಎಷ್ಟು ಉತ್ತಮನಾಗಿರುತ್ತಾನೋ ಅಷ್ಟು ಅವರನ್ನು ಉಪಯೋಗಿಸಲ್ಪಡುತ್ತದೆ. ಇದು ಕಲಿಯುಗ. ಇಲ್ಲಿ ಗೌರವವಿರುವುದು ಸತ್ಯ ಹೇಳುವವರಿಗೆ ಅಲ್ಲ, ಆದರೆ ನಟಿಸುವವನಿಗೆ. ನಿಮ್ಮ ಸ್ವಂತ ಜನರಿಂದ ನೀವು ಪದೇ ಪದೇ ಅಗೌರವವನ್ನು ಪಡೆದರೆ ಆಗ ಮಾತಿನ ವಿವಾದಗಳು ಸೂಕ್ತವಲ್ಲ. ನಿಮ್ಮ ಮಾರ್ಗಗಳನ್ನು ಬದಲಾಯಿಸಿ. ನಿಮ್ಮ ಸುತ್ತಲಿನ ಜೀವನವನ್ನು ಸುಂದರಗೊಳಿಸಿ. ಎಲ್ಲರೂ ಅದನ್ನು ಅನುಭವಿಸಲಿ. ನಿಮ್ಮೊಂದಿಗೆ ಇರುವುದು ಒಂದು ಉಡುಗೊರೆ. ಕತ್ತಲೆಯು ನಮ್ಮದೇ ಎಂದು ಭಾವಿಸುವ ಸ್ಥಳದಲ್ಲಿ ಇದನ್ನು ಮನೆ ಎಂದು ಕರೆಯಲಾಗಿದೆ. ನಾವು ಆಗಾಗ್ಗೆ ಆ ಜನರ ಬಗ್ಗೆ ಚಿಂತೆ ಮಾಡುತ್ತೇವೆ. ನಮ್ಮ ಬಗ್ಗೆ ಕಾಳಜಿ ವಹಿಸದವರು ಬುದ್ಧಿವಂತರಲ್ಲ, ಶಿಕ್ಷಿತರು, ಆದರೆ ಬುದ್ಧಿವಂತರು. ಯಾರಿಗೆ ಏನು ಹೇಳಬೇಕು ಮತ್ತು ಏನು ಹೇಳಬೇಕು ಎಂದು ಚೆನ್ನಾಗಿ ತಿಳಿದಿರುವವನು ಆವಾಗಲೂ ಈ 6 ಗುಂಡಿಗಳೊಂದಿಗೆ ಜಾಗರೂಕನಾಗಿರುತ್ತಾನೆ. ಅಭಿನಂದನೆ. ಅತಿಯಾದ ಪ್ರೀತಿಯನ್ನು ತೋರಿಸುವವರಿಂದ, ಪ್ರತಿ ತಿರುವಿನಲ್ಲಿಯೂ ಮೋಡಗಳನ್ನು ಬಲ್ಲ ವ್ಯಕ್ತಿಯಿಂದ, ದ್ವಿಮುಖ ಪ್ರೇಮಿಯಿಂದ, ಶತ್ರುವಿನ ಸ್ನೇಹಿತನಿಂದ, ಪ್ರಯಾಣದಲ್ಲಿರುವ ಅಪರಿಚಿತನಿಂದ, ಇಂದಿನ ಕಾಡಿನಲ್ಲಿ ಸಂಜೆ ಹಾಡಿನಿಂದ. ಶರದ್ಗಾಲವಾಗಿತ್ತು ಮತ್ತು ನಿನ್ನೆ ಮೋಡಗಳಿಂದ ಕವಿದ ಆಕಾಶದ ಕೆಳಗೆ ಒಂದು ಗರ್ಭಿಣಿ ಜಿಂಕೆ ಹೆರಿಗೆಯಾಗುವ ಹಂತದಲ್ಲಿದ್ದಾಗ ದಿಢೀರಂತ ಮಿಜ್ಜು ಬಡಿಯಿತು. ಹಾಗೂ ಮರದ ಮೇಲೆ ಎಚ್ಚರವಾಯಿತು ಮತ್ತು ಸುತ್ತಮುತ್ತಲಿನ ಮರಗಳು ಬಲವಾದ ಮಿಜ್ಜಿನಿಂದ ಕೊಚ್ಚಿ ಹೋದವು. ಜಿಂಕೆ ತನ್ನ ಮನೆಯನ್ನು ಬಿಟ್ಟು ಓಡಿ ಹೋಗಬೇಕಾಯಿತು. ಜಿಂಕೆ ಹೆರಿಗೆ ಮಾಡಲು ಮತ್ತು ತನ್ನ ಬಾಯಾರಿಕೆಯನ್ನು ನೀಗಿಸಲು ನದಿಗೆ ಹೋಯಿತು. ಅವಳು ಪಕ್ಕದಲ್ಲಿ ನೋಡಿದಾಗ ಪೊದೆಗಳಲ್ಲಿ ಏನೋ ಚಲನೆ ಹೆಡೆಯಿತು. ಅವಳು ಮೇಲೆ ನೋಡಿದಳು ಮತ್ತು ಪೊದೆಗಳಲ್ಲಿ ಕುಳಿತು ತನ್ನ ಮೇಲೆ ಬಾಣವನ್ನು ಗುರಿಯಿಟ್ಟ ಬೇಟೆಗಾರನನ್ನು ನೋಡಿದಳು. ಜಿಂಕೆ ಈಗಾಗಲೇ ಚಿಂತಿತಳಾಗಿದ್ದಳು. ಬೇಟೆಗಾರನನ್ನು ನೋಡಿದಾಗ ಅವಳು ಓಡಿ ಹೋಗಲು ಹೊರಟಿರುವಂತೆ ಅವಳು ಇನ್ನೂ ಹೆಚ್ಚು ಭಯಭೀತಗಾದಳು. ಹಾಗೂ ಅವಳು ಆದೇಶಿಸಿದಳು. ಮತ್ತು ಪೊದೆಗಳಲ್ಲಿ ಒಂದು ಬದಿಯಲ್ಲಿ ಒಂದು ಉಗ್ರ ಸಿಂಹ ಕುಳಿತಿತ್ತು, ಇನ್ನೊಂದು ಬದಿಯಲ್ಲಿ ಬೇಟೆಗಾರ, 3ನೇ ಬದಿಯಲ್ಲಿ ಸಿಂಹ, 4ನೇ ಬದಿಯಲ್ಲಿ ಸಾವು. ಆಳವಾದ ನದಿಯ ಸುತ್ತಲೂ ಜಿಂಕೆಯ ಜೀವ ಉಳಿಸಲು ಯಾವುದೇ ಮಾರ್ಗವಿರಲಿಲ್ಲ. ಆಗ ಜಿಂಕೆಯ ತಾಯಿ ಯೋಚಿಸಿದಳು, ಸಾವು ಖಂಡಿತವಾಗಿದ್ದರೆ ಏಕೆ ಭಯಪಡಬೇಕು? ನಾವು ಧೈರ್ಯವಾಗಿ ಹೋರಾಡೋಣ. ಈಗ ನೀರು ಕುಡಿಯೋಣ ಮತ್ತು ಏನಾಗುತ್ತದೆ ಎಂದು ನೋಡೋಣ. ತನ್ನ ತಾಯಿಗಿಂತ ಹೆಚ್ಚು ಆಘಾತಗೊಂಡ ನಿಶಾಂತ್ ನೀರು ಕುಡಿಯಲು ಪ್ರಾರಂಭಿಸಿದ. ಜಿಂಕೆ ನೀರು ಕುಡಿಯುತ್ತಿರುವುದನ್ನು ನೋಡಿ ಬೇಟೆಗಾರ ತನ್ನ ಬಾಣವನ್ನು ಎಳೆದ. ಅವನು ಅದನ್ನು ಬಿಡಲು ಹೊರಟಿದ್ದಾಗ ಆಕಾಶದಿಂದ ಪ್ರಕಾಶಮಾನವಾದ ಮಿಜ್ಜು ಮಿಂಚಿತು. ಹಾಗೂ ಬೇಟೆಗಾರನ ಗುರಿ ತಪ್ಪಿಸಿ ಸಿಂಹದ ಪಂಜಕ್ಕೆ ಬಡಿದು ಸಿಂಹಕ್ಕೆ ಗಾಯವಾಯಿತು. ಅವನ ನೋಟ ಬೇಟೆಗಾರನ ಮೇಲೆ ಬಿತ್ತು. ಸಿಂಹ ಅವನ ಮೇಲೆ ದಾಳಿ ಮಾಡಲು ಓಡಿ ಬಂತು ಮತ್ತು ಬೇಟೆಗಾರ ತನ್ನ ಜೀವಕ್ಕಾಗಿ ಓಡಿದ. ಅಷ್ಟರಲ್ಲಿ ಹಬಾರಿ ಮಿಜ್ಜು ಮಿಂಚಿತು. ಮಳೆ ಬರಲು ಪ್ರಾರಂಭಿಸಿತು ಮತ್ತು ಮಳೆ ಕಾಡಿನ ಬೆಂಕಿಯನ್ನು ನಂದಿಸಿತು. ನೀರು ಕುಡಿದ ನಂತರ ಜಿಂಕೆ ತನ್ನ ತಲೆಯನ್ನು ಎತ್ತಿ ನೋಡಿದಾಗ ಬೇಟೆಗಾರ ಅಥವಾ ಸಿಂಹ ಯಾರೂ ಇರಲಿಲ್ಲ. ಕಾಡಿನ ಬೆಂಕಿ ಈಗಾಗಲೇ ನಂದಿಸಲ್ಪಟ್ಟಿತ್ತು. ಜಿಂಕೆ ಸಮಯ ವ್ಯರ್ಥ ಮಾಡಿರಲಿಲ್ಲ. ಅವಳು ಓಡಿಹೋದಳು, ಸುರಕ್ಷಿತ ಸ್ಥಳವನ್ನು ತಲುಪಿದಳು ಮತ್ತು 2 ಮರಿಗಳಿಗೆ ಜನ್ಮ ನೀಡಿದಳು. ನಕಾರಾತ್ಮಕತೆ ನಮಗೆ ಎಂದಿಗೂ ಹಾನಿ ಮಾಡುವುದಿಲ್ಲ ಹಾಗೂ ಸಕಾರಾತ್ಮಕ ಜೀವನವನ್ನು ಖಚಿತಪಡಿಸಲು ಸಾಧ್ಯವಿಲ್ಲ. ನಮ್ಮ ಸ್ವಂತ ಜೀವನವನ್ನು ನಾವು ನೋಡಿದರೆ ಕೆಲವೊಮ್ಮೆ ನಮಗೆ ಅನಿಸುತ್ತದೆ ಯಾವುದೇ ದಾರಿಯಿಲ್ಲ ಎಂದು. ನಾವು ಎಲ್ಲ ಕಡೆಯಿಂದಲೂ ಕಷ್ಟಗಳಿಂದ ಸುತ್ತುವರಿಯಲ್ಪಟ್ಟಿದ್ದೇವೆ. ಅಂತಹ ಸಮಯದಲ್ಲಿ ನಾವು ಧೈರ್ಯ ಕೆಡಬಾರದು. ಬದಲಾಗಿ ನಮಗೆ ಸರಿ ಎನ್ನಿಸಿದ್ದನ್ನು ಧೈರ್ಯವಾಗಿ ಮಾಡಬೇಕು. ಏಕೆಂದರೆ ಒಮ್ಮೆ ನೀವು ಧೈರ್ಯವಾಗಿ ಸಮಸ್ಯೆಗಳನ್ನು ಎದುರಿಸಿ ಸಕಾರಾತ್ಮಕವಾಗಿ ಯೋಚಿಸಿದರೆ ನಿಮ್ಮಲ್ಲಿ ಭರವಸೆ ಜಾಗೃತವಾಗುತ್ತದೆ. ಒಮ್ಮೆ ಭರವಸೆ ಜಾಗೃತವಾದರೆ ಎಲ್ಲವೂ ಸಾಧ್ಯ. ಆದ್ದರಿಂದ ಉದ್ರೇಕಿತ ತಾಯಿಯನ್ನು ಅಥವಾ ತೊಂದರೆಗೊಳ್ಳಿರುವ ತಾಯಿಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸುವುದರಿಂದ ನಿಮ್ಮ ತಾಯಿಯನ್ನು ಶಾಂತಗೊಳಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿಷ್ಟೇ. ಧನ್ಯವಾದಗಳು.